ಪ್ರತಿದಿನ ಸಂಜೆ ಕಾಫಿ ಕರ್ಕೊಂಡು ಹೋಗ್ತಾ ಇದ್ರು. ವಾರಕ್ಕೊಂದ್ಸರಿ ಬೇರೆ ಊರಿಗೆ ಹೋಗಿ ಬರ್ತಾ ಇದ್ವಿ. ಆದ್ರೆ ಈಗ ನನ್ನ ಮಾತಾಡ್ಸೋದಿರ್ಲಿ, ನನ್ ಮುಖನ ಸರಿಯಾಗಿ ನೋಡಲ್ಲ. ಯಾಕೆ? ನಿಮಗೆಲ್ಲ ಗೊತ್ತಿದೆ. ಎಲ್ಲಾ ವಿಷಯ ಹೇಳಿದೀನಿ ಅಂತ ಹೇಳಿದ್ರು ಅವ್ರು ಯಾವ್ದೋ ಇಂಜರ್ಕೆ ಭಯದಿಂದ ಚಿಡ್ಪಡಿಸ್ತಾ ಇದ್ರೆ ಅಂತ ನನ್ಗನ್ಸ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ವಾ? ಯಾಕೆ ಏನು ಹೇಳ್ತಾ ಇಲ್ಲ? ನಾನ್ ಹೇಳೋದೇನಿದೆ, ಮದ್ವೆ ಆದ್ರೆ ಎಲ್ಲ ಸರಿ ಹೋಗತ್ ಬಿಡಿ. ಅಂದ್ರೆ ಅಂದ್ರೆ ಈಗ ನಿಮ್ ಸಂಬಂಧಕ್ಕೆ ಯಾವ್ದು ಹೆಸರಿಲ್ವಲ್ಲ, ಅದಕ್ಕೆ ಅವ್ರು ಹಿಂಜರಿತಿರ್ಬೇಕು. ಅದ್ ಸರಿ, ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೊಳಕ್ಕೆ ನಿಮಗ್ ಭಯ ಆಗ್ತಿಲ್ವಾ? ಭಯನಾ? ಇಲ್ಲ, ನೀವ್ ನನ್ ಒಳ್ಳೆ ಫ್ರೆಂಡ್ ಅನ್ಕೊಂಡು ಎಲ್ಲ ಹೇಳ್ಕೊಂಡೆ. ಇದಕ್ ಭಯ ಯಾಕೆ? ನೀವ್ ನೋಡಕ್ ಮಾಡರ್ನ್ ಹುಡುಗಿ ತರ ಕಂಡ್ರು ತುಂಬಾ ಇನ್ನೋಸೆಂಟ್. ಬೇಗ ಮೋಸ ಹೋಗ್ತೀರಾ. ನಿಮ್ಗೆ ಶಾಸ್ತ್ರ ಹೇಳಕ್ ಬರುತ್ತಾ? ಅಯ್ಯೋ ಸದ್ಯ ಇಲ್ಲ. ನಿಮ್ ಮಾತ್ ಕೇಳಿ ಹಾಗನ್ನಿಸ್ತು. ನಾನ್ ಇಲ್ಲಿಗ್ ಬಂದು 1 ವಾರ ಆಯ್ತು. ಕೆಲ್ಸ ಏನೂ ಇಲ್ಲ. ಮನೇಲಿರೋದಕ್ಕೆ ತುಂಬಾ ಬೇಜಾರಾಗ್ತಿದೆ. ನೀವ್ ಯಾಕೊಂದ್ ಕೆಲ್ಸ ಮಾಡ್ಬಾರ್ದು? ನಮ್ಮ ಆಫೀಸ್ಗೆ ಯಾಕೆ ಹೋಗಿ ಸೇರ್ಕೊಳ್ಬಾರ್ದು? ಹೇಗಿದ್ರು ಇವರು ತುಂಬಾ ಕೆಲ್ಸ ಅಂತ ದಿನ ಇಡೀ ಅಲ್ಲೇ ಇದ್ದು ರಾತ್ರಿ ಲೇಟಾಗಿ ಬರ್ತಾರೆ. ನೀವ್ ಹೋದ್ರೆ ಬೇಗ ಕೆಲ್ಸ ಮುಗಿಸ್ದಂಗೂ ಆಗತ್ತೆ. ಏನಂತೀರಾ? ಯಾಕಾಗ್ಬಾರ್ದು? ಆದ್ರೆ ಸದನಂದ್ ಏನ್ ಹೇಳ್ತಾರೋ ಏನೋ. ಅಯ್ಯೋ, ನೀವ್ ಅವ್ರನ್ನ ನೆಚ್ಕೊಂಡ್ ಕೂತಿದ್ರೆ ಹೀಗೆ ಕೂತಿರ್ಬೇಕಾಗತ್ತೆ. ಕೆಲವೊಂದೆಲ್ಲ ನೀವೇ ಯೋಚನೆ ಮಾಡಿ ಅವ್ರನ್ನ ಕೇಳ್ಬೇಕು. ಯಾರು ಒಳ್ಳೆಯವರಾಗೂ ಇರಲ್ಲ, ಯಾರು ಕೆಟ್ಟವರಾಗೂ ಇರಲ್ಲ. ಸಂದರ್ಭಗಳು ಅವ್ರನ್ನ ಹಾಗೆ ಮಾಡ್ಸತ್ತೆ. ನಿಮ್ ವಿಷಯದಲ್ಲಿ ಆಗಿರೋದು ಅಷ್ಟೇ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಂತ ಅವಳ ಕಂಪ್ಲೇಂಟು? ನಿಮ್ ಮಗ ಅವಳನ್ನ ಒಂದ್ಸಲನೂ ಮಾತಾಡ್ಸಿಲ್ಲ ಅನ್ನೋದೆ. ಇಬ್ರು ನಾನು ಹಾಕಿದ ಬಲೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಸುಮನ, ನೇರವಾಗಿ ಮಾತಾಡಿ ಅವಳನ್ನ ಮನೆಯಿಂದ ಹೊರಗೆ ಕಳ್ಸು. ನಾವ್ ಇವನನ್ನ ತರಾಟೆಗೆ ತಗೊಂಡ್ರಾಯ್ತು. ಅತ್ತೆ, ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ. ಅವ್ರಾಗ ಅವರೇ ದೂರ ಹೋಗ್ತಾರೆ. ಇಷ್ಟೆಲ್ಲ ನನ್ನ ಜೀವನದಲ್ಲಿ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅತ್ತೆ. ಅತ್ತೆ, ಆ ವಿಲಾಸಿನಿ ಬಂದಿದಾರಲ್ಲ, ಅವ್ರ ಮನೇಲಿ ಕುತ್ಕೊಂಡು ಬೋರು ಅಂತಿದ್ರು. ಇವ್ರು ಹೇಗಿದ್ರು ಆಫೀಸಲ್ಲಿ ತುಂಬಾ ಜಾಸ್ತಿ ಕೆಲ್ಸ ಅಂತ ಲೇಟ್ ಆಗಿ ಮನೆಗೆ ಬರ್ತಾರೆ. ವಿಲಾಸಿನಿನ ಆಫೀಸ್ಗೆ ಹೋದ್ರೆ ಕೆಲ್ಸ ಮಾಡ್ದ ಹಾಗೂ ಆಗತ್ತೆ, ಅವ್ರಿಗೆ ಟೈಮ್ ಪಾಸು ಆಗತ್ತೆ. ಏನಂತೀರಾ ಅತ್ತೆ? ನೀನ್ ಹೇಳೋದು ಸರಿಯಾಗಿದೆ ಸುಮಾ. ಹಾಗಂತ ನಾವು ಸದಾನಂದಂಗೆ ಹೇಳೋಣಂತೆ. ವಿಲಾಸಿನಿ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಏನು? ನೀನ್ ಇಲ್ಲಿಗೆ ಯಾಕೆ ಬಂದೆ? ಅದು ಲಗೇಜ್ ಸಮೇತ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ನಿಮಗ್ ಗೊತ್ತಿಲ್ವಾ? ಸುಮ್ಮನೆ ಎಲ್ಲ ಹೇಳಿದ್ದಾರೆ. ಪ್ಲೀಸ್ ತಮಾಷೆ ಮಾಡ್ಬೇಡಿ. ನಾನ್ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನೀನ್ ನಿನ್ ಗಂಡನ್ನ ಬಿಟ್ಟು ಇಲ್ಲಿ ಬರ ಅಗತ್ಯ ಏನಿತ್ತು? ನಾನ್ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ? ಸುಮ್ಮನಾಗೆ ಈ ವಿಷಯ ಗೊತ್ತಿರ್ಬೋದು, ಆದ್ರೆ ಅಮ್ಮನಿಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ನಾನ್ ಉಳಿಯಲ್ಲ, ಅರ್ಥ ಮಾಡ್ಕೋ. ನೀವು ಉಳಿಯೋದಕ್ಕೋಸ್ಕರ ನಾನ್ ಹಾಳಾಗ್ಬೇಕಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಮ್ಮಿಬ್ಬರ ಸಂಬಂಧ ಆಕಸ್ಮಿಕ, ಅದು ಇಲ್ಲಿಗೆ ಮುಗಿಬೇಕು. ಇಲ್ಲ ಅಂದ್ರೆ ನಮ್ಮಿಬ್ಬರು ಬದುಕು ಹಾಳಾಗೋಗುತ್ತೆ. ನೀನ್ ದುಡುಕಿ ಈ ನಿರ್ಧಾರ ತಗೊಂಡಿದ್ಯಾ. ನಾನಿನ್ನ ಸಾಯೋವರೆಗೂ ಸಾಕ್ತೀನಿ ಅಂತ ಹೇಳಿರ್ಲಿಲ್ಲ. ನೀನ್ ನಿನ್ ಗಂಡನಿಗೆ ಮೋಸ ಮಾಡ್ದಾಗೆ ನಾನ್ ನನ್ನ ಹೆಂಡತಿಗೆ ಮೋಸ ಮಾಡೋದಕ್ಕೆ ಮನ್ಸು ಬರ್ತಿಲ್ಲ. ಈಗಾಗ್ಲೇ ಪಶ್ಚಾತ್ತಾಪ ಕಿತ್ತು ತಿಂತಾ ಇದೆ. ಅಷ್ಟಕ್ಕೂ ಸುಮನ ನನ್ಗೆ ಯಾವ ಕೊರತೆನೂ ಮಾಡಿಲ್ಲ. ನೀನ್ ಬಂದಾಗಿದ್ದ ನನ್ನ ನೆಮ್ಮದಿನ ಹಾಳಾಗೋಗಿದೆ. ಏನ್ ಮಾಡ್ಬೇಕು? ನನ್ನನ್ನ ಮರ್ತು ಬಿಡ್ಬೇಕು, ನನ್ ಬದುಕಿಂದ ದೂರ ಹೋಗ್ಬೇಕು. ಅದೆಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸದಾನಂದ್. ನನ್ ಗಂಡ ಹೇಳಿದ ಮಾತಲ್ಲಿ ಅದೆಷ್ಟು ಸತ್ಯ ಇದೆ ಅಂತ ನನಗೆ ಗೊತ್ತಾಯ್ತು. ಬಹುಶಃ ಅವ್ರು ಕೊಟ್ಟಿದ್ದ ಹಿಂಸೆಗಳನ್ನೆಲ್ಲ ನಾನ್ ಸಹಿಸ್ಕೊಳ್ತಿದ್ನೋ ಏನೋ. ಅದೇ ಈಗ
ಈಗ ಸಾಧ್ಯ ಇಲ್ಲ. ನಾನೊಬ್ಬ ಎಜುಕೇಟೆಡ್ ಆಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೆ ಹೋದ್ನಲ್ಲ. ಎಂತ ಮೂರ್ಖ ಹೆಣ್ಣು ನಾನು. ಸದಾನಂದ್, ನಿಮ್ ವಿಷಯದಲ್ಲಿ ನನ್ ಡಿಸಿಷನ್ ರಾಂಗ್ ಆಗೋಯ್ತು. ನೀರಲ್ಲಿ ಮುಳುಗ್ತಿದ್ ನನ್ನ ಕೈ ಚಾಚಿ ಮೇಲಕ್ಕೆತ್ತಿದ್ರಿ. ದಡ ಮುಟ್ಟಿಸ್ತೀರಾ ಅನ್ಕೊಂಡ್ರೆ ಕೆಸರು ತಳ್ಬಿಟ್ರಲ್ಲ ಸದಾನಂದ್. ಸದಾನಂದ್, ನಾನು ನಿಮ್ಗೇನ್ ಅನ್ಯಾಯ ಮಾಡಿದ್ದೆ? ನನ್ನ ನಂಬಿಸಿ ಯಾಕೆ ಕೊಂದು ಹಾಕಿದ್ರಿ? ಆಯ್ತು, ನನ್ಗಂತೂ ಬುದ್ಧಿ ಇರ್ಲಿಲ್ಲ. ನೀವಾದ ತಿಳಿಸಿ ಹೇಳ್ಬೋದಾಗಿತ್ತಲ್ಲ. ಈಗ ಈಗ ನೀನ್ ಮಾಡ್ಲಿ ಮುಟ್ಬೇಡಿ, ಮುಟ್ಬೇಡಿ. ನನ್ನ ಪುಟ್ಟ ಯೋಗ್ಯತೆ ಕರ್ಕೊಂಡ್ಬಿಟ್ಟಿದ್ದೀರಾ. ನನ್ ಜೀವ ಹಾಳಾಗಿದೆ ಈಗ ಈಗ. ಸದ್ಯ ನನ್ ಮಗನಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಅವ್ರಿಗೆ ಮದ್ವೆ ಆಗೋಕ್ ಆಸಕ್ತಿ ಇಲ್ಲ ಅತ್ತೆ. ಆದ್ರೆ ಸುಮ್ನೆ ಹೀಗೆ ಸ್ನೇಹ ಇಟ್ಕೊಳ್ಳೋಕ್ ಏನೂ ಅಭ್ಯಂತರ ಇಲ್ಲ. ಅದಕ್ಕೆ ಬಲಿಯ